ಡೊಮೆಸ್ಟಿಕ್ ಪ್ಲೇಟ್ಸಲ್ಲಿ ನಮಗೆ ಒಂದು ಹಾಳೆಯಿಂದ 2 ಅಥವಾ 3 ಪ್ಲೇಟ್ ಆಗುತ್ತೆ. ಬಟ್ ಒಂದು ಪ್ಲೇಟ್ಗೆ ನಾವು ಮಿನಿಮಮ್ ಆಫ್ ₹1 ಪ್ರಾಫಿಟ್ ಅಂತೂ ಇಟ್ಕೊಳ್ಳೇಬೇಕು. ಸಾಕು 800 ಹೊಡೆದ್ರೆ 800 ರೂಪಾಯಿ ಖಂಡಿತ ಬರುತ್ತೆ, ಸಿಗುತ್ತೆ. ಒಂದು ಹೆಣ್ಮಕ್ಳು ಮಾಡ್ಕೊಳ್ಳೋ ಅಂತ ಉದ್ಯಮ ಇದು. ನೋಡಿ 2 ಕ್ವಾಲಿಟಿ ಇರುತ್ತೆ. ಈ ಥರ ನಮಗೆ ಒಂಚೂರು ಇದಾದರೆ ಇದನ್ನ ಸೆಕೆಂಡ್ಸ್ ಅಂತ ಪಕ್ಕಕ್ಕೆ ಇಡ್ತೀವಿ. ಈ ಸೈಜ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಂತಂದ್ರೆ ₹3 ಬೀಳುತ್ತೆ. ನಾವು ಓವರ್ ಆಲ್ ₹1 ಅಷ್ಟೇ ಮಾಡೋಕ್ಕಾಗೋದು. ವಿಲ್ ಹ್ಯಾವ್ ಎ ಪ್ರಾಫಿಟ್ ಆಫ್ 30%. ಒಂದು ದಿನಕ್ಕೆ ಸುಮಾರು ನಾವು 2600 ಎಲ್ಲೇನ ಇದು ಮಾಡ್ತೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ನಾವಿವತ್ತು ದೊಡ್ಡಬಳ್ಳಾಪುರದ ಪದ್ಮಿನಿ ಅವರ ಒಂದು ಅಡಿಕೆ ತೋಟದಲ್ಲಿದ್ದೀನಿ. ಸೊ ಸುಮಾರು ನೀವು ನೋಡ್ತಾ ಇರ್ಬೋದು, ಇಲ್ಲಿ 200ಕ್ಕೂ ಹೆಚ್ಚು ಅಡಿಕೆ ಮರಗಳಿದೆ. ಸೊ ಇನ್ ಕೇಸ್ ನೀವು ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ರೆ, ಕೇವಲ ಅಡಿಕೆ ಕೃಷಿ ಅಲ್ಲದೆ ಯಾವ ರೀತಿಯಾಗಿ ಈ ಒಂದು ಹಾಳೆ ತಟ್ಟೆ ಆಗಿರ್ಬೋದು, ಅಂದರೆ ಅರೇಕಾ ಪ್ಲೇಟ್ಸ್ ಬಿಸ್ನೆಸ್ಸನ್ನು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಪದ್ಮಿನಿ ಅವರು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಯಾಕಂತಂದರೆ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ರೈತ ಕೇವಲ ರೈತ ಆದರೆ ಸಾಲದು, ರೈತೋದ್ಯಮಿ ಆಗಬೇಕು ಅಂತ. ಹಾಗಾದರೆ ಹೇಗೆ ಈ ರೀತಿಯಾಗಿ ಸೊ ಇವತ್ತಿನ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ, ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಬನ್ನಿ ಅವರನ್ನ ಮಾತಾಡ್ಸೋಣ, ಯಾವ ರೀತಿಯಾಗಿ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ಮ್ಯಾಮ್, ಈಗ ನೀವು ಅಡಿಕೆ ಕೃಷಿಯನ್ನ ಮಾಡ್ತಾ ಇದ್ರ, ಸೊ ಇದು ಎಷ್ಟು ಗುಂಟೆ ಜಾಗ? ಇದೊಂದು 15 ಗುಂಟೆ ಜಾಗ. 15 ಗುಂಟೆ ಜಾಗದಲ್ಲಿ 225 ಮರಗಳಿದೆ. ಓಕೆ, ಸೊ ಇದೆಲ್ಲ ಎಷ್ಟು ವರ್ಷ ಆಯ್ತು ಈಗ? ಈ ಚಿಕ್ಕ ಮರಗಳು, ಹೊಸ ಮರಗಳು ಬಂದು 4.5 ವರ್ಷ ಆಗಿದೆ. ಹಳೆ ಮರಗಳು ಬಂದು ಒಂದು 45 ಇತ್ತು, 45-50 ಇದೆ. ಅದೊಂದು 15-20 ವರ್ಷದ್ದು. ನಾವು ಜಮೀನು ತಗೊಳ್ಳುವಾಗಲೇ ಇತ್ತದು. ಸೊ ಮ್ಯಾಮ್, ಈಗ ತುಂಬಾ ಜನ ರೈತರು ಏನಂದ್ರೆ ಕೇವಲ ಅಡಿಕೆಗೆ ಮಾತ್ರ ಇದಾಗಿರ್ತಾರೆ, ಅಡಿಕೆನ ಮಾರ್ಬೋದು, ಒಳ್ಳೆ ರೇಟ್ ಮಾಡ್ಬೋದು ಅಂತ. ಅಷ್ಟೇ ಅಲ್ಲದೆ ನೀವು ಅರೇಕಾ ಪ್ಲೇಟ್ಸ್ ಕೂಡ ಮಾಡ್ತೀರಾ. ಸೊ ಹೆಂಗೆ ಐಡಿಯಾ ಬಂತು? ಏನು ಒಂದು ಅಡಿಕೆ ಮರದಿಂದ ಒಂದು ವರ್ಷಕ್ಕೆ ಪ್ರತಿ ವರ್ಷನೂ ಅದು 8 ಎಲೆಗಳನ್ನ ಉದುರಿಸುತ್ತೆ. ಅಂದ್ರೆ 8 ಗರಿನ. ಸೊ ಅದರಿಂದ ನಮಗ್ ಸಿಗೋದು ಒಂದು ಗಿಡಕ್ಕೆ 8 ಎಲೆಗಳು. ಅಂದ್ರೆ ರಾ ಮೆಟೀರಿಯಲ್ ಅಂತ ನಾವೇನ್ ಹೇಳ್ತೀವಿ, ಅಡಿಕೆ ತಟ್ಟೆ ತಯಾರಿ ಮಾಡಕ್ಕೆ 8 ಸಿಗುತ್ತೆ. ಸೊ ರೈತರು ಇಲ್ಲಿ ಸುಮಾರು ಜನ ರೈತರು, ಅಂದ್ರೆ ನಮ್ಮ ತೋಟ ಸುತ್ತಮುತ್ತ ಒಂದು 2,500-3 ಸಾವಿರ ಎಕರೆ ಅಡಿಕೆ ತೋಟ ಇದೆ. ಕೆಲವರು ಅಡಿಕೆ ತಟ್ಟೆನ ಮ್ಯಾನುಫ್ಯಾಕ್ಚರ್ ಮಾಡೋರು ಇದ್ದಾರೆ. ಕೆಲವರು ಏನ್ ಮಾಡ್ತಾರೆ, ರೈತರು ಏನ್ ಮಾಡ್ತಾರೆ ಅಂದ್ರೆ ಆ ಅಡಿಕೆ ತಟ್ಟೆಗಳನ್ನ ಅಂದ್ರೆ ಎಲೆಗಳನ್ನ ಕತ್ತರಿಸ್ಬಿಟ್ಟು ನಮ್ಮಂತವ್ರಿಗೆ, ಮಾರುವಂತವರಿಗೆ, ಅದನ್ನ ನಮ್ಮ ಅಡಿಕೆ ತಟ್ಟೆ ತಯಾರಕರಿಗೆ ಮಾರ್ತಾರೆ. ಅಂದ್ರೆ ನಾವೇ ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಬರೋದಕ್ಕೆ ಒಂದ್ ರೇಟು, ಅವರೇ ತಂದು ಹಾಕೋದಿಕ್ಕಾದ್ರೆ ಬೇರೆ ರೇಟ್ ಇರುತ್ತೆ. ಸೊ ಆಗು ಲಾಭ ಮಾಡ್ಕೋಬಹುದು. ಇಲ್ಲ ನಮ್ಮ ಹತ್ರ ಜಾಸ್ತಿ ಜಮೀನ್ ಇದೆ, ನಮ್ಮ ಹತ್ರ 10 ಎಕರೆ ಇದೆ, ಅದನ್ನ ರಾ ಮೆಟೀರಿಯಲ್ ನಾವು ಬೇರೆ ಕಡೆ ಎತ್ತಾಕಕ್ ಆಗ್ತಿಲ್ಲ ಅಂತ ಅಂದವರು ಅಡಿಕೆ ತಟ್ಟೆ ಬಿಸ್ನೆಸ್ ನ ಖಂಡಿತವಾಗಿ ಶುರು ಮಾಡ್ಬೋದು. ಒಂದು ಹೆಣ್ಣುಮಗಳು ನಡೆಸ್ಕೋಬಹುದು. ದಿನದಲ್ಲಿ ಅಟ್ಲೀಸ್ಟ್ ಒಬ್ಳೆ ಮಾಡ್ಕೊಳ್ತಾರೆ, ಅವರೇ ಮ್ಯಾನೇಜ್ ಮಾಡ್ತಾರೆ. ಒಂದು 3 ಡೈ ಇರೋ ಅಂತ ಮೆಷಿನ್ ಹಾಕೊಂಡು ಅಡಿಕೆ ಹಾಳೆನ ನೆನೆಸೋದಿರ್ಬೋದು ಅಥವಾ ಅದನ್ನ ಡೈ ಕೊಡೋದಿರ್ಬೋದು, ಪ್ರತಿಯೊಂದು ಮಾಡಿದ್ರು ಕಮ್ಮಿ ಅಂತಂದ್ರು 800 ರೂಪಾಯಿ ಅರ್ನ್ ಮಾಡ್ಬೋದು. ಲಾಭನ ನಾನು ಆದಾಯ ಹೇಳ್ತಿಲ್ಲ, ಲಾಭ 800 ರೂಪಾಯಿ ಒಂದು ಹೆಣ್ಣು ಮಗಳು ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದಮ್ಮ. 3 ಅಥವಾ 4 ಡೈ ಇದ್ರೆ. ಅಂದ್ರೆ ಡೈ ಅಂತಂದ್ರೆ ಅದು ಅಗಲ ಬರುತ್ತಲ್ಲ, ಇಂಚಸ್, 4 ಇಂಚು, 5 ಇಂಚು, 6, 7, 8, 10, 12 ಆ ತರ ಡೈಸ್ ಹಾಕೊಂಡು ಮಾರ್ಕೊಂಡು ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲೇ ಮಾರಬಹುದು. ಅಂದ್ರೆ ಅಲ್ಲೇ ಸುತ್ತಮುತ್ತ ಅಂಗಡಿಗಳಿಗೆ ಕೊಟ್ಕೋಬಹುದು. ಇನ್ನು ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಲೀವ್ಸ್ ಅಂತ ಅಂದಾಗ ನಾವು ಪ್ರೊಕ್ಯೂರಿಂಗ್ ಆಫ್ ರಾ ಮೆಟೀರಿಯಲ್ ಇತ್ತಲ್ಲ, ಅದು ಎಕ್ಸಲೆಂಟ್ ಕ್ವಾಲಿಟಿದಾಗಬೇಕು. ಅದು ಸೆಗ್ರಿಗೇಟ್ ಮಾಡ್ತಾರೆ. ಇನ್ನೇನು ಅದೇನು ಸ್ಪೆಷಲ್ ಅದು ಗಿಡದಲ್ಲಿ ಬೆಳೆಯಲ್ಲ. ಇದ್ರನ್ನಲ್ಲೇ ಏನು ಮಾರ್ಕ್ಸ್ ಇಲ್ಲದೆ ಇರೋವಂಥದ್ದು ಚೆನ್ನಾಗಿರೋ ಅಂಥ ಹಾಳೆಗಳನ್ನ ಸೆಗ್ರಿಗೇಟ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಕ್ವಾಲಿಟಿ ಡೈಸ್ನಲ್ಲಿ ಹಾಕಿ ಪ್ಲೇಟು, ಅಂದರೆ ಸ್ಕ್ವೇರ್ ಪ್ಲೇಟು ಅಥವಾ ಓವಲ್ಲು ಆ ಥರ ಮಾಡ್ತಾರೆ. ಡೊಮೆಸ್ಟಿಕ್ ಪ್ಲೇಟ್ಸ್ನಲ್ಲಿ ನಮಗೆ ಒಂದು ಹಾಳೆಯಿಂದ 2 ಅಥವಾ 3 ಪ್ಲೇಟ್ ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಸೈಜು. ಬಟ್ ಒಂದು ಪ್ಲೇಟ್ಗೆ ನಾವು ಮಿನಿಮಮ್ ಆಫ್ ₹1 ಪ್ರಾಫಿಟ್ ಅಂತೂ ಇಟ್ಕೊಳ್ಳೇಬೇಕು. ಆಫ್ಟರ್ ಆಲ್ ಎಕ್ಸ್ಪೆಂಡಿಚರ್ ಸಾಕು 800 ಹೊಡೆದ್ರೆ 800 ರೂಪಾಯಿ ಖಂಡಿತ ಬರುತ್ತೆ, ಸಿಗುತ್ತೆ. ಒಂದು ಹೆಣ್ಮಕ್ಳು ಮಾಡ್ಕೊಳ್ಳೋ ಅಂತ ಉದ್ಯಮ ಇದು. ಓಕೆ, ಸೊ ಮ್ಯಾಮ್, ನೀವು ಸ್ಟಾರ್ಟಿಂಗೇ ಡಿಸೈಡ್ ಮಾಡಿದ್ರೆ ಅಡಿಕೆ ಕೃಷಿ ಜೊತೆಗೆ ಇದನ್ನ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಾನೆ ಇದನ್ನ ಸ್ಟಾರ್ಟ್ ಮಾಡಿದ್ರೆ, ಅಥವಾ ನೀವು ಅಡಿಕೆ ಕೃಷಿ ಇರಬೇಕು, ಅಡಿಕೆ ಮರ ಇರಬೇಕು ಅನ್ನೋದು ನಂಗೆ ಆಸೆ ಇತ್ತು. ಹಾಗಾಗಿ ಇದನ್ನ ಶುರು ಮಾಡಿದೆ. ಮತ್ತೆ ನಾನು ಅರ್ಲಿಯರ್ ಇನ್ನ ವಿಡಿಯೋಸ್ ನಲ್ಲಿ ಹೇಳಿದ್ದೀನಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಹೆಣ್ಮಕ್ಳಿಗೆ ಅಂತಂದ್ರೆ, ಹೆಣ್ಮಕ್ಳಿಗೆ ಮಾಡಿಸಿದಂತ ಉದ್ಯಮ ಅದು. ಅಂತಂದ್ರೆ ಕೆಲಸ ಮಾಡೋರ್ಗಾದ್ರೂ ಆಗಿರ್ಬೋದು, ಅವ್ರಿಗೂ ಅನುಕೂಲ, ಅದು ನಮಗೂ ಲಾಭ ಇಲ್ಲ ಅಂತ ಹೇಳಿಲ್ಲ. ಲಾಭ ಇಲ್ಲದೆ ಯಾರು ಕೆಲಸ ಮಾಡಲ್ಲ. ಸೊ ಹಾಗಾಗಿ ಮರ ಹಾಕಿದಾಗ ನಾನು ಅನ್ಕೊಂಡಿರಲಿಲ್ಲ, ಬಟ್ ಮರ ಹಾಕಿ ಅದು ಬೆಳೆದಾದ್ಮೇಲೆ ಉದ್ಯಮ ಶುರು ಮಾಡುವಾಗ ನಾನು ಅನ್ಕೊಂಡೆ ಇದನ್ನು ಡೊಮೆಸ್ಟಿಕ್ ಪ್ಲೇಟ್ಸ್ ಮಾಡಬೇಕು.
ಹಂಗಾಗಿ 3 ಜನಕ್ಕೆ ಅಲ್ಲಿ ಎಂಗೇಜ್ ಆಗ್ತಾರೆ. ಸೊ 12 ಡೈಸ್ ಇದೆ ನನ್ನ ಹತ್ರ. ಸೊ 6 ಡೈನಲ್ಲಿ ಒಂದೇ ಎಂಪ್ಲಾಯ್ ಲೇಬರ್ ನಿಂತ್ಕೊಳ್ತಾರೆ, ಇನ್ನೊಂದ್ರಲ್ಲಿ ಇನ್ನೊಬ್ರು ಅವ್ರಿಗೆ ಎಲೆ ನೆನೆಸೋದಿರ್ಬೋದು, ಅದನ್ನ ತಂದು ಹಾಕೋದಿರ್ಬೋದು ಇನ್ನೊಂದು. ಸೊ 3 ಜನ ಮಹಿಳೆಯರಿಗೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೂಪರ್. ಓಕೆ. ಸೊ ಮ್ಯಾಮ್, ಈಗ ನಾನು ಅಬ್ಸರ್ವ್ ಮಾಡ್ದಂಗೆ ಕೇವಲ ಇಲ್ಲಿ ನೀವು ಅಡಿಕೆ ಕೃಷಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಸೊ ಬೇರೆ ಕೂಡ ಹಾಕಿದಿರಾ? ಏನೇನ್ ಹಾಕಿದಿರಾ? ಅಮ್ಮ ಅದನ್ನೇ ಹೇಳಿದ್ದು ನಾನು, ಸಮಗ್ರ ಕೃಷಿ ಮಾಡಿ ಅಂತ ಪ್ರತಿಯೊಂದು ರೈತನಿಗೆ ಏನಕ್ಕೆ ಹೇಳ್ತೀನಿ ಅಂದ್ರೆ, ನೋಡಿ ಆಕ್ಚುಲ್ ಆಗಿ ಇದು ನಾವು ಸ್ವಲ್ಪ ಅರ್ಲಿಯರ್ ಆಗೇ ಹಾಕಿದೀನಿ. ಇನ್ನೊಂದ್ 2 ವರ್ಷ ಆದ್ಮೇಲೆ ಮೆಣಸು ಹಾಕ್ಬೇಕಿತ್ತು. ಏನಕ್ಕೆ ಅಂತಂದ್ರೆ ಮೆಣಸಿನ ಬಳ್ಳಿ ಬೇಗ ಬೆಳೆಯುತ್ತೆ. ಆಮೇಲೆ ನೋಡಿ ಈ ತರ ಆಗಿರ್ಬೇಕು. ಇದ್ರಲ್ಲಿ ಬೇರು ಬಿಟ್ಕೊಳ್ಳುತ್ತೆ. ಯಾವ್ದದ್ದು ಮೆಣಸಿನ ಬಳ್ಳಿ ಹಾಕಿದಾಗ ಬೇರು ಕಚ್ಕೊಳ್ಳುತ್ತೆ. ಇದು ಹಸಿರು ಇದೆಲ್ಲ ಅದ್ರ ಮೇಲೆ ನಿಂತ್ಕೊಳಲ್ಲ. ಸೊ ಇನ್ನೊಂಚೂರು ದೊಡ್ಡದಾದ್ಮೇಲೆ ಹಾಕಿದ್ರೆ ಇನ್ನ ಚೆನ್ನಾಗಿ ಬಂದಿರ್ತಿತ್ತು. ಬಟ್ ಓಕೆ, ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅದನ್ನ ಮತ್ತೆ ಕಸಿ ಮಾಡ್ತೀವಿ, ಕೆಳಗಡೆಯಿಂದ ಎತ್ತಿ ಗುಂಪಾಗಿ ಮಾಡೋಕೆ ನಾವು ಮಾಡ್ತಾ ಇದ್ದೀವಿ. ಸೊ ಅದು ಈಲ್ಡ್ ಬರೋದಕ್ಕೆ ಎಷ್ಟು ಟೈಮ್ ಬೇಕು? 3 ವರ್ಷಕ್ಕೆ. ಓಕೆ. ಮೆಣಸಿನ ಗಿಡ 3 ವರ್ಷಕ್ಕೆ. ನಮ್ದ್ರಲ್ಲಿ ಏನೇನು ಹಾಕಿದೀವಿ ಅಂದ್ರೆ, ಆ ಕಡೆ ಈಗ ಒಂದು 4 ತಿಂಗಳ ಮುಂಚೆ ಕೋಕೋ ಹಾಕಿದೀನಿ, ಒಂದು 10 ಗಿಡ ಕೋಕೋ ಹಾಕೊಂಡಿದೀನಿ. ಆಮೇಲೆ ತರಕಾರಿಗಳು ಬೆಳಿತೀವಿ. ಈಗ ಅಟ್ ಪ್ರೆಸೆಂಟ್ ಇಲ್ಲಿ ಸೇವಂತಿಗೆ ಹೂ ಹಾಕಿದೀವಿ, ಯಾಕಂದ್ರೆ ಹಬ್ಬ ಸೀಸನ್ ಬಂತು. ನಾವು ಆಚೆಯಿಂದ ತರೋದ್ ಮಿಗಿದ್ರೇನೆ ನಮ್ಗೆ ಎವ್ರಿ ಪನ್ನಿ ಆರ್ಡರ್ನಂಗೆ ಆಗುತ್ತೆ. ಸೊ ಏನ್ ಹೂ ಬೇಕು, ಯಾಕಂದ್ರೆ ಸಾಯಿಬಾಬಾಗ್ ದಿನ ಹೂ ಬೇಕಾಗುತ್ತೆ. ನಂಗೆ ತಿಂಗಳಿಗೆ 4,000 ರಿಂದ 5,000 ರೂಪಾಯಿ ಹೂವು ನಂಗೆ ಖರ್ಚು ಉಳಿಯುತ್ತೆ. ಹಾಕಿದೀವಿ. ಮತ್ತೆ ಮೆಣಸು ಹಾಕೊಂಡಿದೀವಿ, ಮೆಣಸಿನಕಾಯಿ, ಬದನೆಕಾಯಿ ಹಾಕಿದೀವಿ, ಆ ಕಡೆ ಶುಂಠಿ ಹಾಕೊಂಡಿದೀವಿ. ಆಮೇಲೆ ಏಲಕ್ಕಿ ಗಿಡಗಳು ಈ ಸಲ ಇಡಿಸಿದೀನಿ, ಯಾಕಂದ್ರೆ ದೊಡ್ಡದಾಯ್ತಲ್ಲ ಮರ, ಚೆನ್ನಾಗಿ ನೆರಳು ಬರುತ್ತೆ, ಏಲಕ್ಕಿ ಬರುತ್ತೆ ಅಂತ ಹೇಳಿ ಏಲಕ್ಕಿ ಇಟ್ಟಿದ್ದೀವಿ. ಮತ್ತೆ ಜಾಕಾಯಿ ಹಾಕಿದೀನಿ, ನೀವು ನೋಡ್ಬೋದು. ಸೂಪರ್. ಜಾಕಾಯಿ ಮರಗಳು ಹತ್ತಿದೆ. ಸೊ ಇಲ್ಲಿ ಮಲ್ಟಿ ಕ್ರಾಪ್ ಸಿಸ್ಟಮ್ ನ ಹೌದು, ಮಲ್ಟಿ ಲೇಯರಿಂಗ್ ಮತ್ತೆ ಇದು ಇಂಟರ್ ಕ್ರಾಪಿಂಗ್ ಅಂತ ಮಾಡ್ತೀವಿ. ಆಮೇಲೆ ತುಂಬಾ ಜನ ರೈತರಿಗೆ ಏನಿದೆ ಗೊತ್ತಾ, ಅಡಿಕೆ ಮಧ್ಯದಲ್ಲಿ ಏನೋ ಹಾಕಬಾರ್ದು. ನಾನೀಗ ನೆಕ್ಸ್ಟ್ ಕ್ವೆಶ್ಚನ್ ಅದನ್ನೇ ನೀವು ಶಿವಮೊಗ್ಗನಲ್ಲಿ ಕೆಲವು ತೋಟಗಳಿಗೆ ಹೋಗಿ ನೋಡಿ, ಗುಂಪು ಬೆಳೆ ಅಂತ ಮಾಡ್ತಾರ ಅವ್ರು. ಅಡಿಕೆ ತೋಟದಲ್ಲೇನೆ ಕೋಕೋ ಹಾಕೊಂಡಿರ್ತಾರೆ, ಬಾಳೆ ಹಾಕಿರ್ತಾರೆ. ಏನು ಎಫೆಕ್ಟ್ ಆಗಲ್ವಾ ಮ್ಯಾಮ್? ಇಳುವರಿ ಕಮ್ಮಿ ಬರುತ್ತೆ ಅಂತಾರೆ, ಇಲ್ಲ ಮರ ಎಲ್ಲಾನು ಮನುಷ್ಯರನ್ನೇ ಉದಾಹರಣೆ ಕೊಡ್ತೀನಿ. ಈಗ ನಾನು ಒಂಥರ ಇದ್ದೀನಿ, ನೀನೊಂಥರ ಇದ್ದ, ಕ್ಯಾಮ್ರಾಮನ್ ಒಂಥರ ಇದ್ದಾರೆ. ವಿ ಆರ್ ಆಲ್ ಲಿವಿಂಗ್ ಟುಗೆದರ್. ಕರೆಕ್ಟ್. ಒಂದು ಮನೆಯಲ್ಲಿ 5-6 ವಿಭಿನ್ನ ವ್ಯಕ್ತಿತ್ವ ಇರೋ ಮನುಷ್ಯ ಇರ್ಬೋದು, ಅಥವಾ ಆಕಾರ, ಗಾತ್ರ ಬೇರೆ ಬೇರೆ ಥರ. ವೆನ್ ವಿ ಕ್ಯಾನ್ ಅಡಾಪ್ಟ್ ಅಂದಾಗ ಇದು ನೇಚರ್ ಕ್ರಿಯೇಟ್ ಮಾಡಿರೋದು. ಇಟ್ ಕ್ಯಾನ್. ನಾವು ನಮ್ದು ತಲೆಗಳನ್ನ ಉಪಯೋಗಿಸ್ಕೊಂಡು ಇದು ಅದು ಅಂತ ಹೇಳ್ತೀವಿ. ಬಟ್ ಆಕ್ಚುಲ್ ಆಗಿ ಏನ್ ಗೊತ್ತಾ, ಪರ್ಮಾಕಲ್ಚರ್ ಅನ್ನೋದು ಇನ್ನೊಂದಿದೆ. ಅಂದ್ರೆ ಈಗ ನಾವು ಪ್ರತಿಯೊಂದು ಕಡೆನೂ ಕಳೆ ಕಿತ್ತಿಲ್ಲ, ನೋಡಿರ್ಬೋದು ನೀವು. ಸ್ವಲ್ಪ ಕಡೆ ಕಳೆ ಉಳಿಸಿರ್ತೀವಿ. ಏನಕ್ಕೆ ಅಂದ್ರೆ ಆ ಕಳೆ ವಾಸನೆಯಿಂದನೇ ಪೆಸ್ಟ್ಗಳು ಕಂಟ್ರೋಲ್ ಆಗುತ್ತೆ ಬೇರೆ ಗಿಡದಲ್ಲಿ. ಹಾಗಾದ್ರೆ ನಿಮ್ ಪ್ರಕಾರ ಕಳೆ ಇದ್ರೆ ಒಳ್ಳೇದು? ಕಳೆ ಇರಬೇಕು, ಎಲ್ಲಾದ್ರೂ ಕಳೆ ಇರಬೇಕು. ಅದ್ರ ವಾಸನೆ ಕೆಲವು ಕೀಟಗಳಿಗೆ ಹಾಕಲ್ಲ. ಹಂಗಾಗಿ ನಾವು ಪೆಸ್ಟಿಸೈಡ್ ಯೂಸ್ ಮಾಡೋದೇ ಬೇಕಾಗಲ್ಲ ಕೆಲವುದಕ್ಕೆ. ಆಮೇಲೆ ನಾವು ಶುದ್ಧ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರೋದ್ರಿಂದ ನಾವು ಬೇವಿನ ಎಣ್ಣೆ ತುಂಬಾ ಯೂಸ್ ಮಾಡ್ಕೊಳ್ತೀವಿ. ಪ್ರತಿಯೊಂದು ಅಕಸ್ಮಾತ್ ಯಾವಾಗೋ ಮೀಲಿ ಬಗ್ ಬಂತು ಅಥವಾ ಇನ್ನೇನೋ ಕೀಟ ಬಂತು, ಬೇವಿನ ಎಣ್ಣೆ ಸಿಂಪಡಿಸ್ತೀವಿ. ನಾವು ಯಾವುದಕ್ಕೂ ಅಷ್ಟೇ ಎರೆಹುಳು ಗೊಬ್ಬರ ಹಾಕೋದು. ನೋಡಿ, ಈಗ ಬದನೆ ಗಿಡ ಈಗ ಶುರು ಮಾಡುತ್ತೆ, ಇನ್ನು 1 ವರ್ಷ ಬಿಟ್ಟು ಬನ್ನಿ, ಅದ್ರಲ್ಲಿ ಗಿಡದಲ್ಲಿ ಕಾಯಿ ಇದ್ದೇ ಇರುತ್ತೆ. ಓಕೆ. ಸೊ ಮ್ಯಾಮ್, ಈಗ ಕೆಲವೊಂದು ಹೇಳ್ತಾರೆ ಅಡಿಕೆ ಎಲೆ ಇದಾಗೋದು, ಬಿಸಿಲಿಗೆ ಇದಾಗೋದು, ಆ ಥರ ಎಲ್ಲ ಪೆಸ್ಟ್ ಬರುತ್ತೆ ಅಂತಾರೆ. ಅದಕ್ಕೆ ಏನು ರೀಸನ್ ರೋಗ ಬರೋದಕ್ಕೆ? ರೋಗ ಬರೋದಕ್ಕೆ ಅಮ್ಮ ಮೇಂಟೆನೆನ್ಸ್ ಮಾಡಿರಲ್ಲ. ಗೊಬ್ಬರ ಕರೆಕ್ಟಾಗಿ ಕೊಡಬೇಕು, ಅದಕ್ಕೆ ನೀರು ಚೆನ್ನಾಗಿ ಕೊಡಬೇಕು. ಅದು ಬಿಟ್ಟರೆ ಕೆಲವು ಕಡೆ ಕ್ಲೈಮೆಟಿಕಲ್ ಕಂಡೀಷನ್ನಲ್ಲಿ ಕೆಲವು ರೋಗ ಬರ್ಬೋದು. ಬಟ್ ಅವರು ಕೃಷಿ ವಿಜ್ಞಾನ ಕೇಂದ್ರನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ಅವ್ರು ನಮ್ಗೆ ರೆಸ್ಪಾಂಡ್ ಮಾಡ್ತಾರೆ. ಯಾಕಂದರೆ ಇವತ್ತು ಗೌರ್ಮೆಂಟ್ ಸೆಕ್ಟರ್ಸ್ ನಾವೆಲ್ಲೂ ಬೈಯೋವಂಗಿಲ್ಲ. ಕೆಲವು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. KVKಗಳಿಗೆ ಹೋದರೆ ಈ ಥರ ಆಗಿದೆ ಅಂತ ಒಂದು ಫೋಟೋ ತೊಗೊಂಡೋಗಿ ಹೇಳಿದ್ರೆ ಅವರಲ್ಲಿ ಸೈಂಟಿಸ್ಟ್ಗಳು ಹೇಳ್ತಾರೆ ಇದನ್ನ ಹಿಂಗೆ ಮಾಡಿ ಅಂತ. ಸೊ ಇದು ಡಿಸ್ಟೆನ್ಸ್ ಹೆಂಗೆ ಮೇಂಟೈನ್ ಮಾಡಿದ್ದೀರಾ? ಇದು 8ಕ್ಕೆ 8 ಡಿಸ್ಟೆನ್ಸ್ ಹಾಕಿದ್ದೀವಿ ಅಮ್ಮ. ಇನ್ನು ಹತ್ರ ಕೂಡ ಹಾಕೋಬಹುದು. ಬಟ್ ನಮಗೆ ಅಷ್ಟು ತಿಳುವಳಿಕೆ ಇತ್ತು. ನಾನು ಹೇಳಿದ್ನಲ್ಲ ಅಗ್ರಿಕಲ್ಚರ್ ನ್ಯೂ ಅಂತ, ನಾ ಅದನ್ನ ಹಾಕೊಂಡೆ. ಬಟ್ ಅದು ನನಗೆ ಈಗ ಹೆಲ್ಪ್ ಆಗ್ತಿದೆ. ಅಟ್ಲೀಸ್ಟ್ ಏನೋ ಬೆಳೆ ಬೆಳ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ನಮಗೆ ಅನುಕೂಲ ಆಗ್ತಿದೆ. 6ಕ್ಕೆ 6 ಹಾಕೋರು ಇದ್ದಾರೆ, 5ಕ್ಕೆ 5 ಹಾಕೋರು ಇದ್ದಾರೆ. ನಾವು 8ಕ್ಕೆ 8 ಹಾಕಿದ್ದೀವಿ. ಸೊ ಇಲ್ಲಿ ನಾನು ಎಷ್ಟು ಥರ ಬೇರೆ ಕ್ರಾಪ್ ಅಂತಂದರೆ ಕಾಳು ಮೆಣಸು, ಆಮೇಲೆ ಕೋಕೋ, ಜಾಕಾಯಿ, ಏಲಕ್ಕಿ, ಅದ್ರ ಜೊತೆಗೆ ಶುಂಠಿ, ನಿಂಬೆಹಣ್ಣಿನ ಗಿಡಗಳು, ಮತ್ತೆ ಎಲ್ಲ ತರಕಾರಿಗಳು, ಹೂಗಳು ಬೆಳಿತಿದ್ದೀನಿ. ಸೂಪರ್ ಮ್ಯಾಮ್. ಈಗ ನೀವು ಹಾಳೆ ತಟ್ಟೆ ಅಲ್ಲದೆ ಮ್ಯಾಮ್ ಅಡಿಕೆಯಲ್ಲಿ ಅಡಿಕೆ ಬರ್ತಾ ಇದೆಯಾ? ಹೆಂಗೆ ಅಡಿಕೆ ಬರ್ತಿದೆ? ಸೊ ಹೆಂಗೆ ಇದು ಹೋದ ವರ್ಷ ಬಂದಿತ್ತಮ್ಮ. ಅಂದ್ರೆ ನಾವು ಮನೆಯಲ್ಲೇ ಮಾಡಿದ್ರಿ. ಚೈನಿ ನಾವೇನು ಪ್ರೊಸೆಸಿಂಗ್ ಮಾಡಿ ಮನೆಗೇನೆ ಅಡಿಕೆ ರೆಡಿ ಮಾಡಿಸ್ಕೊಂಡೆ. ಯಾಕಂದ್ರೆ ಫಸ್ಟ್ ಕ್ರಾಪ್ ನಮ್ಗೆ ಇದು 3.5 ಇಯರ್ಸ್ಗೆ ಫಸ್ಟ್ ಕ್ರಾಪ್ ಬಂತು. ಇದು ಕಡೂರ್ ಗೇಟ್ ಅಂತ ಯಾರೋ ಒಬ್ರು ರೈತರು ಕೊಟ್ಟಿರೋದು. ನನ್ಗೆ ಅವ್ರ ಹೆಸರು ಪಾಪ ಗೊತ್ತಿಲ್ಲ. ನಂಗೆ ಒಬ್ರು ಪರ್ಸನ್ ನಮಗೆ ಗೊತ್ತಿರೋರು ಕೊಡಿಸಿದ್ದು. ಎಕ್ಸಲೆಂಟ್ ಕ್ವಾಲಿಟಿ ಆಫ್ ಸ್ಯಾಪ್ಲಿಂಗ್ ಕೊಡಿಸಿದ್ರು. ನೀವು ನೋಡ್ಬೋದು ಎಷ್ಟೆಷ್ಟು ಕಣಕೆ ಬಿಟ್ಟಿದೆ ಒಂದೊಂದ್ರಲ್ಲೂ ಅಂತ. ಈ ವರ್ಷನೂ ನಾವು ನಮ್ಮನೆಗೆ ಮಾಡಿಸ್ಕೊಳ್ತೀವಿ. ಯಾಕಂದ್ರೆ ನನಗೆ ಸ್ವಲ್ಪ
ಎಕ್ಸ್ಟ್ರಾ ಮ್ಯಾಮ್ ಈಗ ಅಡಿಕೆ ರೇಟ್ ಎಕ್ಸಲೆಂಟ್ ಆಗಿದೆ. ಓಕೆ, ಹಂಗಂತ ಎಲ್ಲರೂ ಅಡಿಕೆ ಬೆಳೆನೇ ಮಾಡ್ಕೊಂಡೋದ್ರೆ ಇನ್ನೊಂದು 10 ವರ್ಷದಲ್ಲಿ ಅದು ಡೌನ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಮಲೇಷಿಯನ್ಸು ಮತ್ತೆ ಅಸ್ಸಾಮೀಸು ತುಂಬಾ ಬೆಳೆಯಕ್ಕೆ ಶುರು ಮಾಡಿದಾರಮ್ಮ. ಈಗ ಕೊರೋನಾ ಟೈಮ್ನಿಂದ ಅಂದ್ರೆ ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ರಿ, ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ, ಅಂದ್ರೆ ನಾನು ಹೇಳಿಲ್ವಾ ಯಾವುದನ್ನೇ ಆಗಲಿ ಅತಿಯಾದ್ರೆ ಅಮೃತನೂ ವಿಷ ಅನ್ನೋಂಗೆ ನಾವು ರೈತರು ಯೋಚನೆ ಮಾಡಬೇಕು. ಓಕೆ, ಈ ಸೀಸನ್ನಲ್ಲಿ ದುಡ್ಡು ಬರುತ್ತೆ, ಇಷ್ಟು ಮಾಡೋಣ, ಬಟ್ ಇರೋದಕ್ಕೆಲ್ಲ ಒಂದೇ ಹಾಕ್ಬಿಟ್ಟು ಬಿದ್ದೋದಾಗ ಅಳ್ಳೋದಲ್ಲ, ಪಾರ್ಟ್ ಬೈ ಪಾರ್ಟ್ ಮಾಡ್ಕೋಬೇಕು. ಅಂದ್ರೆ ಒಂದು ಬೆಳೆ ಬಿದ್ದಾಗ ಇನ್ನೊಂದು ಬೆಳೆಗೆ ಎಲ್ಲೋ ಬೇಡಿಕೆ ಬಂದಿರುತ್ತೆ. ಸೊ ಅದನ್ನ ನಾವು ಒಂದು ರಿಸರ್ಚ್ ಅಂತ ಮಾಡ್ಕೊಂಡ್ರೆ ಖಂಡಿತವಾಗಿ ಲಾಭ ಇದೆ ಅಮ್ಮ. ಬಟ್ ಆಸ್ ಆಫ್ ನಾವು ಅಡಿಕೆನಲ್ಲಿ ತುಂಬಾ ಲಾಭ ಇದೆ. ಬಟ್ ಮೇಂಟೆನೆನ್ಸ್ ಇದೆ, ಅಷ್ಟೇ ಮೇಂಟೆನೆನ್ಸ್ ಇದೆ. ಹಾಗಾದ್ರೆ ಅಡಿಕೆ ಹಳೆ ತಟ್ಟೆದ ಔಟ್ಲೆಟ್ ತೋರಿಸ್ತೀನಿ. ಸೊ ಮ್ಯಾಮ್ ಈಗ ಈ ಶೆಡ್ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಹೆಂಗೆ ಎಷ್ಟಾಯ್ತು? ಇದು ಮೆಷಿನರೀಸು ವಿತ್ ಶೆಡ್ ಇದು ನಾನು ದೊಡ್ಡದಾಗಿ ಸ್ವಲ್ಪ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ನಾನು ನನಗೆ ಗೊತ್ತು ಮುಂದೆ ಇದು ಬೇಡಿಕೆ ಜಾಸ್ತಿ ಇರುತ್ತೆ ಅಂತ. ಈಗ ಆಸ್ ಆಫ್ ನಾವು ನಾನು ಶೆಡ್ ಕಟ್ಟಿರೋದು ಮೆಷಿನರೀಸು, ಶೆಡ್ಡು ಮತ್ತು ಎಲೆಕ್ಟ್ರಿಸಿಟಿ ಎಲ್ಲ ಸೇರಿ ನನಗೆ ಒಂದು 22 lakhs ಆಗಿದೆ. 20 to 22 lakhs. ಯಾಕಂದ್ರೆ ಇದು 6 drive ಮೆಷಿನ್ನು, ನನಗೆ ಟ್ರಾನ್ಸ್ಪೋರ್ಟೇಷನ್ನು ವಿತ್ ಆಯಿಲ್ ಅಲ್ಲಿಂದ ಕಳಿಸಿರೋದು ಮತ್ತು ಮೆಷಿನರಿ ಎಲ್ಲ ಸೇರಿ ಒಂದು 3,20,000 ಒಂದು ಮಿಷನ್ ಬಂದಿದೆ. ಎರಡು ಸೇರಿ ಅದು. ಆಮೇಲೆ ಶೆಡ್ ಕಟ್ಟಿರೋದು, ಮತ್ತು ಅದಕ್ಕೆ ನಾನು ಸ್ಟೋರಿಂಗ್ಗೆ ಏನೇನು ಬೇಕು ಅಟ್ಟ ಅದೆಲ್ಲ ಮಾಡ್ಕೊಂಡಿರೋದು, ಮತ್ತು ಇಲ್ಲಿಗೆ 20 HP ಎಲೆಕ್ಟ್ರಿಸಿಟಿ ತಗೊಂಡಿದ್ದೀವಿ. ಸೊ ಇಲ್ಲಿ ಎಷ್ಟು ಈಗ ಮೆಷಿನ್ ಇದೆ? ಮೆಷಿನ್ನು 2 ಮೆಷಿನ್ ಇರೋದು, 12 ಡೈಸ್ ಇದೆ. ನೋಡಿ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ, ಅಂದ್ರೆ ಇಂಚು ವೈಸ್ ಇದು 4 ಇಂಚು, ಇದು 6. ಸೊ 4 ಇಂಚ್ ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ? 4 ಇಂಚು ಪ್ರಸಾದ ಕೊಡ್ತಾರಲ್ಲ, ನೋಡಿ ಇಲ್ಲಿ ತೋರಿಸ್ತೇನೆ ಇದಾಗಿರೋದು. ಇದು 4 ಇಂಚದು, ಇದು 6 ಇಂಚದು, ಸ್ವಲ್ಪ ದೊಡ್ಡದು. ಒಂದು ಇದು ಪಾನಿಪುರಿ ಎಲ್ಲ ಕೊಡ್ತಾರಲ್ಲ ಅದು, ಇದು ಊಟದ ಪ್ಲೇಟು. ಇದು ಅಗೇನ್ 10 ಇಂಚದು ಅಂದ್ರೆ ಬ್ರೇಕ್ಫಾಸ್ಟ್ ಪ್ಲೇಟ್ ಅಂತ ಹೇಳ್ತೀವಿ. ಇದು ಕ್ವಾರ್ಟರ್ ಪ್ಲೇಟ್ ಅಂತ 8 ಇಂಚದ್ ಬರುತ್ತಲ್ಲ, ನೋಡಿ ಇದು ನೋಡಿ 2 ಕ್ವಾಲಿಟಿ ಇರುತ್ತೆ. ಈ ತರ ನಮ್ಗೆ ಒಂಚೂರು ಇದಾದ್ರೆ ಇದನ್ನ ಸೆಕೆಂಡ್ಸ್ ಅಂತ ಪಕ್ಕಕ್ಕೆ ಇಡ್ತೀವಿ. ಇದು ಫಸ್ಟ್ ಕ್ವಾಲಿಟಿ. ಸೊ ಕಂಪ್ಲೀಟ್ ಆತರ ವೈಟ್ ಕ್ಲೀನ್ ಇದ್ರೆ ನಿಮ್ಗೆ ಒಳ್ಳೆ ಪ್ರೈಸ್. ನಾವು ಇಲ್ಲಿ ಪ್ಯಾಕಿಂಗ್ ಮಾಡುವಾಗ್ಲೇನೆ ಸೆಪರೇಟ್ ಮಾಡ್ಬಿಡ್ತೀವಿ. ಅಂದ್ರೆ ಕೆಲವು ಕಡೆ ಪಾಪ ರೈತರು ಏನು ಮಾಡಕ್ಕಾಗಲ್ಲ, ಅವ್ರು ಮಿಕ್ಸ್ ಮಾಡಿ ಹಾಕ್ತಾರೆ. ಬಟ್ ನಾವು ಕಸ್ಟಮರ್ಸ್ ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಂತಂದ್ರೆ ಇದಕ್ಕೆ ಬೇರೆ ಪ್ರೈಸಿಂಗ್ ಇರುತ್ತೆ, ಇದಕ್ಕೆ ಬೇರೆ ಪ್ರೈಸಿಂಗ್. ಓಕೆ, ಸೊ ಈಗ ಒಂದ್ ತಟ್ಟೆ ರೆಡಿ ಆಗಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಮ್ಯಾಮ್ ನಿಮ್ಗೆ? ಅಮ್ಮ ಈಗ ನೋಡಮ್ಮ, ಒಂದು ಹಾಳೆ ಇಷ್ಟು ದೊಡ್ಡದಿರುತ್ತೆ ಅನ್ಕೊಳ್ಳಿ ರಾ ಮೆಟೀರಿಯಲ್, ಅದರಲ್ಲಿ ಕೆಲವು ಸರ್ತಿ 12 ಇಂಚದು 2 ಪ್ಲೇಟ್ ಬರ್ಬೋದು, ಇಲ್ಲ ಒಂದು ಸರ್ತಿ 12 ಇಂಚದು ಒಂದು 10 ಇಂಚದ್ ಬರ್ಬೋದು, ಇಲ್ಲ ಸ್ವಲ್ಪ ಸಣ್ಣ ಅಗಲ ಸೀಳು ಅಥವಾ ಅಗಲ ಕಮ್ಮಿ ಇತ್ತು ಅಂದ್ರೆ ಬರೀ 6 ಇಂಚದ್ 4 ಪ್ಲೇಟ್ ಬರ್ಬೋದು. ಸೊ ರಾ ಮೆಟೀರಿಯಲ್ ನಾವ್ ಇಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ದೊಡ್ಡದೊಂದು ಪ್ಲೇಟ್ ಚಿಕ್ಕದೊಂದು ಪ್ಲೇಟ್ ಅಂತೂ ಖಂಡಿತ ಬರುತ್ತೆ, 2 ಪ್ಲೇಟ್. ಸೊ ಎಷ್ಟು ರೂಪಾಯಿ ಬೀಳುತ್ತೆ ಮ್ಯಾಮ್ ನಿಮಗೆ? ನೋಡಿ ಇದನ್ನ ಮ್ಯಾನುಫ್ಯಾಕ್ಚರ್ ಅಂದ್ರೆ ಊಟದ ತಟ್ಟೆ ಈ ಸೈಜ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತಂದ್ರೆ ಆಲ್ಮೋಸ್ಟ್ ಆಲ್ ನಮಗೆ ಕರೆಕ್ಟಾಗಿ ನಾನು ಇಲ್ಲಿಂದು ಅಂತ ಹೇಳಿದ್ರೆ ₹3 3.10 ಬೀಳುತ್ತೆ. ಓಕೆ, ಸೊ ನೀವು ಎಷ್ಟು ಲಾಭ ಇಟ್ಕೋತೀರಾ, ಹೆಂಗೆ? ₹1. ಓಕೆ, ನಾವು ಓವರ್ ಆಲ್ ₹1 ಅಷ್ಟೇ ಮಾಡೋಕ್ಕಾಗೋದು. ಮುಂಚೆ ಒಂದು ಕಾಲ ಇತ್ತು ₹2-3 ಬರ್ತಿತ್ತು, ಬಟ್ ದಿಸ್ ಇಸ್ ಫೇರ್. ಓಕೆ, 30% ಲಾಭ ಬಂದಂಗೆ ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು ವಿಲ್ ಹ್ಯಾವ್ ಎ ಪ್ರಾಫಿಟ್ ಆಫ್ 30%. ಸೊ ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಮಾಡ್ಬೋದು ನಾವು? ನಮ್ದು 12 ಡೈರಿ ಅಲ್ದ, ನಮ್ದು ಒಂದು ದಿನಕ್ಕೆ ಸುಮಾರು ನಾವು 2600 ಎಲೆನ ಇದು ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನೋಡಿ ಈಗ ಆರ್ಡರ್ ಇದೆ, ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. 10 ಇಂಚು. ಸೊ ಇಲ್ಲೂ ನೀವು ಡಿವೈಡ್ ಮಾಡ್ಕೋತೀರಾ ಅಲ್ವಾ? 12 ಇಂಚು 10 ಇಂಚು 12 ಇಂಚು ಅದ್ರನ್ನಲ್ಲೂ ನೋಡಿ ಇಲ್ಲಿ ನಾವು ಮಾರ್ಕ್ ಮಾಡ್ತೀವಿ. ಇಲ್ಲಿ ಯಾವ್ದು ನಾವು ನೋಡಿ ಈ ಒಂದು ಹಿಂಗ್ ಹಾಕಿದ್ರೆ ಇಟ್ಸ್ ಫಸ್ಟ್ ಕ್ವಾಲಿಟಿ ಅಂತ, 2 ಹಾಕಿದ್ರೆ ಸೆಕೆಂಡ್ ಕ್ವಾಲಿಟಿ. ಸೊ ನಾವ್ ಇಲ್ಲೇ ಸೆಗ್ರಿಗೇಟ್ ಮಾಡಿಡ್ತೀವಿ. ಸೊ ಬಂದಾಗ ಅವ್ರಿಗೆ ನಾವು ಹೇಳುವಾಗ್ಲೂ ಹಿಂಗೆ ಹೇಳ್ತೀವಿ, ನೋಡಿ ಯಾವ್ದ್ರಲ್ಲಿ ಫಸ್ಟ್ 1 ಇಂಟು ಇದೆ ಇಟ್ಸ್ ಅ ಫಸ್ಟ್ ಕ್ವಾಲಿಟಿ, 2 ಇದ್ರೆ ಸೆಕೆಂಡ್ ಕ್ವಾಲಿಟಿ, ಆಮೇಲೆ ಇಂಚುನು ಬರ್ದು ಬಿಡ್ತೀವಿ, ಎಷ್ಟು ಎಲೆ ಇದೆ ಅಂತಾನು ಅಲ್ಲಿರುತ್ತೆ. ಸೊ ಎಷ್ಟು ಲೇಬರ್ಸ್ ಬೇಕಾಗುತ್ತೆ ಮ್ಯಾಮ್ ಈಗ ನಾವು ಈ ಔಟ್ಲೆಟ್ ಶುರು ಮಾಡಿದ್ರೆ? ಅಮ್ಮ ಈ ತರ 2 ಮಿಷನ್ ಅಂದ್ರೆ 12 ಡೈಗೆ 2 ಸಾಕು ಲೇಬರ್ಸ್. ಓಕೆ, ಆಯ್ತಾ. ಆಮೇಲೆ ಒಂದು ಲೇಬರ್ ಬಂದು ಹೆಲ್ಪರ್, ಅಂದ್ರೆ ಎಲೆ ಸೋಕ್ ಮಾಡೋದಿರ್ಬೋದು, ಒಣಗಿರೋ ಎಲೆ ತಂದಿಡೋದು ಅಥವಾ ಇದನ್ನ ಕಟ್ಟೋದಕ್ಕೆ. ಸೊ 3 ಜನ ಇದನ್ನ ಮೇಂಟೈನ್ ಮಾಡ್ತಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಇಂದ ಬಂದಾಗ ಹುಡುಗ, ನಮ್ಮ ಬೇರೆ ಕೆಲಸ ನೋಡ್ಕೊಳ್ಳೋ ಹುಡುಗ ತಗೊಂಡೋಗಿ ಹಾಕಿ. ಓಕೆ, ಸೊ ಎಲ್ಲಿ ಈಗ ಮಾರ್ಕೆಟ್ ಮಾಡ್ತೀರಾ ನೀವು, ಹೆಂಗೆ? ನಾನು ಅಮ್ಮ ಇಲ್ಲಿ ಡೀಲರ್ಸ್ ಹತ್ರ ಕೊಟ್ರೆ ಏನಾಗುತ್ತೆ ಗೊತ್ತಾ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಗಿಂತ ತುಂಬಾ ಕಮ್ಮಿ ಕೇಳ್ತಾರೆ. ಸೊ ನಾನು ಡೀಲರ್ಸ್ನ ಯಾರಿಗೂ ನಾನು ಕೊಡ್ತಿಲ್ಲ, ಡೈರೆಕ್ಟ್ ಆಗಿ ಫ್ಯಾಮಿಲಿ ಫ್ರೆಂಡ್ಸು ಗೊತ್ತಿರೋರು ಇರ್ತಾರಲ್ಲ, ಫಂಕ್ಷನ್ಸ್ ಮಾಡಿದಾಗ 4,000 5,000 ಎಲೆಗಳನ್ನ ಆರ್ಡರ್ ಕೊಡ್ತಾರೆ. ಸೊ ಡೈರೆಕ್ಟ್ ಆಗಿ ಅಲ್ಲಿಗೆ ಕಳಿಸ್ತದೆ. ಓಕೆ ಓಕೆ, ಸೊ ಆ ರೀತಿ ಪ್ರಾಫಿಟ್ ಮಾಡ್ಕೊಳ್ತಿದ್ದೀವಿ. ನಾನು ಹೇಳೋದು ಅದೇ, ಎಲ್ಲದರಲ್ಲೂ ಮಾರ್ಕೆಟಿಂಗ್ ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕು, ಸ್ವಲ್ಪ ರಿಸರ್ಚ್ ಮಾಡ್ಕೋಬೇಕು. ಆಮೇಲೆ ನೆಟ್ವರ್ಕಿಂಗ್ ಅನ್ನೋದು ಯಾವಾಗ್ಲೂ ಇಟ್ಕೋಬೇಕಪ್ಪ. ತುಂಬಾ ಆರ್ಗನೈಸೇಷನ್ಸ್ ಇದೆ ಈಗ ನಮ್ಗೆ ಅಂದ್ರೆ ಅರ್ಬನೈಟ್ಸ್ಗೆ ಅಂದ್ರೆ BNI ಇನ್ನ ಅದು ಇದು ಅನ್ನೋದಿದೆ. ಅಲ್ಲಿ ಹೋದಾಗ ನಮ್ಗೆ ಏನಾಗುತ್ತೆ,
ನೆಟ್ವರ್ಕಿಂಗ್ ಶುರು ಆಗುತ್ತೆ. ಇವಾಗ ನೀವು ಮ್ಯಾನುಫ್ಯಾಕ್ಚರರ್ ಅನ್ಕೊಳ್ಳಿ, ಇನ್ಯಾರೋ ಕೇಟರರ್ ಬಂದಿರ್ತಾರೆ, ಸೊ ಅವ್ರು ಕೇಳ್ತಾರೆ ಮೇಡಮ್ ನನಗೆ ಬೇರೆ ಕಡೆ ಡೀಲರ್ ಹತ್ರ ಇಂದ ನನಗೆ ಒಂದು 5 ಪೈಸೆ ಕಮ್ಮಿ ಕೊಡ್ತೀರಾ ನಾನು ತಗೊಳ್ತೀನಿ ಅಂತ. ಸೊ ಆ ಥರ ಮಾಡ್ಕೊಂಡು ನಾವು ವಿ ಕ್ಯಾನ್ ಡೂ ದಿಸ್ ಬಿಸ್ನೆಸ್ ಆರಾಮಾಗಿ ಮಾಡ್ಬೋದು. ಇಲ್ಲೂ ಏನಂದ್ರೆ ಎಲ್ಲ ಡೀಲರ್ಸ್ ಇಂದಾನೆ ಪಾಪ ರೈತರು ಹಾಳಾಗ್ತಾರೆ. ಕರೆಕ್ಟ್, ಹೌದು. ಓಕೆ, ಅವ್ರು ತುಂಬಾ ಕಮ್ಮಿ ರೇಟ್ ಕೇಳ್ತಾರೆ, ಕೊಡಬಾರ್ದು. ಇವರೇ ಒಂಚೂರು ಒಂದು ಹೆಜ್ಜೆ ಅಮ್ಮ ದಿನ ಹೋಗಿ ಮಾರ್ಕೆಟಿಂಗ್ ಮಾಡೋದು ಬೇಡ, ತಿಂಗಳಲ್ಲಿ 2 ದಿನ ಹೋಗ್ಲಿ ಗೊತ್ತಿರೋ ಗ್ರಂಥಿಗೆ ಅಂಗಡಿ ಇಲ್ಲ ಕೇಟ್ರರ್ಸ್ಗೆ, ಸರ್ ಈ ಥರ ನಾವು ರೈತರು ಡೈರೆಕ್ಟ್ ಪ್ರೊಡಕ್ಷನ್ ಕಾಸ್ಟಲ್ಲಿ ಕೊಡ್ತೀನಿ ತಗೊಳ್ಳಿ ಅಂದಾಗ ತಗೊಳ್ತಾರೆ. ಓಕೆ, ಸೊ ಇದರಲ್ಲಿ ಹೆಂಗೆ ಮ್ಯಾಮ್ ಎಷ್ಟು ಪ್ರಾಫಿಟ್ ಮಾಡ್ತಿದ್ದೀರಾ? 30% ಪ್ರಾಫಿಟ್ ಸಿಗುತ್ತೆ. ಸಿಗುತ್ತೆ. ಸೊ ಇದ್ರ ಇನ್ನೊಂದು ಮ್ಯಾಮ್, ಈಗ ನೀವು ಮಶ್ರೂಮ್ ಬಗ್ಗೆ ಹೇಳಿದ್ರಿ ಅಂಡ್ ಇದ್ರ ಬಗ್ಗೆ ಹೇಳಿದ್ರಿ, ಈಗ ವೇಸ್ಟೇಜ್ ಅಂತ ಬಂದಾಗ ನೀವು ಏನು ಇದು ಮಾಡ್ತೀರಾ? ಅದನ್ನ ನಾನು ತೋರಿಸ್ತೀನಿ. ಯಾಕಂದ್ರೆ ನಮ್ಮ ತೋಟದಲ್ಲಿ ಯಾವ ವೇಸ್ಟ್ನು ಆಚೆ ಹೋಗಲ್ಲ, ಇನ್ನು ಆಚೆ ಅವ್ರದ್ದು ವೇಸ್ಟ್ ಎಲ್ಲ ತಗೊಂಬಂದು ನಾವೇ ಹಾಕೊಳ್ತೀವಿ. ಓಕೆ, ಸೂಪರ್. ಹೆಂಗೆ ಮ್ಯಾಮ್ ಅಂತಂದ್ರೆ ವಿ ಆರ್ ಇನ್ ಟು ಪ್ರೊಡಕ್ಷನ್ ಆಫ್ ಬ್ಲ್ಯಾಕ್ ಗೋಲ್ಡ್. ಬ್ಲ್ಯಾಕ್ ಗೋಲ್ಡ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದು ಇನ್ನೇನು ಅಲ್ಲ, ಎರೆಹುಳು ಗೊಬ್ಬರ ಅಂತ ಹೇಳ್ತೀವಿ. ಅಂದ್ರೆ ವರ್ಮಿ ಕಾಂಪೋಸ್ಟ್ ನ ಇಂಡಿಯನ್ ಅಗ್ರಿಕಲ್ಚರ್ ಲ್ಯಾಂಗ್ವೇಜ್ ನಲ್ಲಿ ದೇ ಕಾಲ್ ಇಟ್ ಆಸ್ ಅ ಬ್ಲ್ಯಾಕ್ ಗೋಲ್ಡ್. ನನ್ನ ಎಲೆದು ವೇಸ್ಟ್ ಇರ್ಬೋದು, ಆಮೇಲೆ ಅಲ್ಲಿ ಇನ್ನ ಏನು ಕಳೆ ಬಂದಿರುತ್ತೆ, ಆಮೇಲೆ ಡ್ರೈ ಲೀವ್ಸ್, ಆಮೇಲೆ ಕೌ ಡಂಗು ಹಸು ಇತ್ತು, ಈಗ ಅದನ್ನ ಕೊಟ್ಬಿಟ್ಟಿದ್ದೀವಿ. ಈಗ ರಾಗಿ ಬೆಳೀತಿದ್ದಾರಲ್ಲ, ರಾಗಿ ಹುಲ್ಲು ಬೇಕು ಅದಕ್ಕೆ, ಏನು ಹೇಳ್ತೀವಿ ಅಂತ ಹೇಳ್ತೀವಿ, ಡ್ರೈ ಫಾಡರು. ಅದಿಲ್ಲದೆ ಇರೋ ಕಾರಣಕ್ಕೆ ಒಂದೂವರೆ ತಿಂಗಳಾದ್ಮೇಲೆ ತೊಗೊಂಬರ್ತೀನಿ. ಆ ಸಗಣಿ ಆಮೇಲೆ ಕುರಿ ಸಗಣಿ ಏನೇನಿದೆ ಎಲ್ಲ ಹಾಕ್ಬಿಟ್ಟು ನಾವು ವರ್ಮಿ ಕಾಂಪೋಸ್ಟ್ ಅಂತ ಮಾಡ್ತೀವಿ. ಅದನ್ನ ನಾನು ತೋರಿಸ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅದ್ರ ಬಗ್ಗೆನೇ ಮೇಡಮ್ ಮಾಹಿತಿ ಕೊಡ್ತಾರೆ. ನಾವು ಮಾರಕ್ಕಲ್ಲ ಅಂದ್ರು ಅಮ್ಮ, ನಮ್ಮನ್ನ ನಾವು ಸಾವಯವ ಕೃಷಿನಲ್ಲಿ ತೊಳಸ್ಕೋಬೇಕಂದ್ರೆ ನೋಡಿ, ಈಗ ನಾನು ಹೇಳ್ತೀನಿ, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ನಾವು, ಕರೆಕ್ಟ್. ಬಟ್ ಕೊಟ್ಟಿಗೆ ಗೊಬ್ಬರದಲ್ಲಿ ಎಲ್ಲ ಸಾರಾಂಶ ಇರಲ್ಲ, ಅಂದ್ರೆ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಕಮ್ಮಿ ಇರುತ್ತೆ ಗಿಡಕ್ಕೆ ಬೇಕಾಗಿದ್ದು. ಬಟ್ ಎರೆಹುಳು ತಿಂದು ಬಿಟ್ಟಿರೋ ಹಿಕ್ಕೆನಲ್ಲಿ NPK ಲೆವೆಲ್ ಇಸ್ ವೆರಿ ಗುಡ್. ನಮಗೆ ಬೆಳೆ ಬೆಳೆಯಕ್ಕೆ ಬೇಕಾಗಿರೋದು NPK. ಅದನ್ನೆಲ್ವಾ ನಾವು ಯೂರಿಯಾ, ಮಣ್ಣು ಮಸಿ ಅಂತ ತಂದು ಹಾಕ್ತಿವಿ. ಅದನ್ನ ನಾವು ಪ್ರತಿಯೊಬ್ರು ಅವ್ರವ್ರ ತೋಟಕ್ಕೆ ಬೇಕಾದಷ್ಟಾದ್ರೂ ಮಾಡ್ಕೊಳ್ಳಿ. ಸೊ ನೀವು ಸೇಲ್ ಮಾಡ್ತೀರಾ? ನಾವು ಸೇಲ್ ಮಾಡ್ತೀವಿ. ತೋರಿಸ್ತೀನಿ ಬನ್ನಿ. ಓಕೆ, ಸೂಪರ್ ಮ್ಯಾಮ್. ಸೊ ಇಲ್ಲಿ ಅರೆಕಾ ಪ್ಲೇಟ್ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ಬೇಕಿದ್ರೆ ಲೀವ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನಲ್ಲಿ ನಾವು ಕೊಡ್ತೀವಿ. ಸೊ ಮ್ಯಾಮ್ ನಂಬರ್ನ ಕೂಡ ನಾವು ಡಿಸ್ಪ್ಲೇ ಮಾಡಿರ್ತೀವಿ, ಯಾಕಂದ್ರೆ ತುಂಬಾ ಫಾರ್ಮರ್ಸ್ ನಾವು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಾರ್ಮರ್ ಹತ್ರ ಮಾತಾಡ್ಬೋದಾ, ಸೊ ನಾವು ಇನ್ಫಾರ್ಮೇಶನ್ ತಗೋಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡಿರ್ತೀವಿ ಪ್ರತಿ ವಿಡಿಯೋದಲ್ಲೂ. ಅವ್ರನ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ತುಂಬಾ ಗೈಡ್ ಕೂಡ ಮಾಡ್ತಾರೆ ಅಂಡ್ ಇಲ್ಲೇ ಬಂದು ನೀವು ಕೂಡ ಕಲಿಬೋದಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ನಾವು ಚಾರ್ಜಸ್ ಮಾಡಲ್ಲಮ್ಮ. ಮಶ್ರೂಮ್ ವಿಡಿಯೋನಲ್ಲಿ ನಾನು ಹೇಳೋದು ಮರ್ತೆ, ಮಶ್ರೂಮ್ ಬೇಸಿಕ್ ಟ್ರೈನಿಂಗ್ ನ ನೀವೆಲ್ಲಾದ್ರೂ ತಗೊಳ್ಳಿ, ಬಟ್ ಕಮರ್ಷಿಯಲ್ ಆಗಿ ಮಾಡ್ಬೇಕನ್ನುವಾಗ ನೀವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸು ನಮಗ್ ಬೇಕು ಅಂದಾಗ ಖಂಡಿತವಾಗಿ ಬನ್ನಿ. ನಮ್ಮ ಕೆಲಸದವ್ರ ಜೊತೆ ಕೂತ್ಕೊಂಡು ಒಂದು ದಿನ ಪೂರ್ತಿ, ಒಂದಿನ ಅಲ್ಲಂದ್ರೆ 2 ದಿನ ಕೂಡ ಕಲಿಬಹುದು. ನಾನು ಏನು ಅದಕ್ಕೆ ಚಾರ್ಜಸ್ ಮಾಡಲ್ಲ. ದೇ ಹ್ಯಾವ್ ಟು ವರ್ಕ್. ಅಲ್ಲಿ ಕೈ ಇಟ್ಟು ಕೆಲಸ ಮಾಡಿದಾಗ್ಲೇ ನಮ್ಗೆ ಕೆಲಸ ಗೊತ್ತಾಗೋದು. ಪ್ರಾಕ್ಟಿಕಲ್ ಆಗಿ ಅವ್ರು ಬಂದು ಕಲಿಬಹುದು. ಅದಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ.